ಆಮೇಲೆ ಇದೇನು ಈ ಥರ ತಗೊಂಬಿಟ್ಟಲ್ಲ ಇವನು ಇಷ್ಟು ಕಮ್ಮಿ ಸಮಯದಲ್ಲೇ 8 ತಿಂಗಳಲ್ಲೇ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಮಾಡ್ಕೊಂಡಲ್ಲ ಅಂತ ಅನ್ಕೊಂತೀರ, ಹಂಗೆ ಖುಷಿನೂ ಪಡ್ತೀರಾ ಅನ್ಕೊಳುತ್ತೆ. ಗಾಯ್ಸ್ ಅಲ್ಲೋಡಿ ಗಾಯ್ಸ್, ನಾವಿಲು ನಮ್ಮ ಹಳ್ಳಿಗಳ ಕಡೆ ಮಾತ್ರ ಈ ಥರ ಸಿಗೋದು ಸೌಂದರ್ಯ. ಸಕ್ಕದಾಗಿದೆ ತ್ರಿಂಕ್ ಎಲ್ಲ ಇಷ್ಟ ಸಕ್ಕತ್ತಾಯ್ತು. ಇಲ್ಲೊಂಥರ ಹಪ್ಪಳ ರೆಡಿಯಾಗಿದ್ದಾವೆ, ಮತ್ತು ಇಲ್ಲೊಂಥರ ಹಪ್ಪಳ. ಇದು ನೋಡಿ ಗಾಯ್ಸ್, ಇದೇನು ಅಂತ ಗೊತ್ತಾಗ್ತಾ ನಿಮಗೆ? Always come. ಹಲೋ ಗಾಯ್ಸ್, ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಾನು ನಿಮ್ಮ ಕನ್ನಡಿಗ ಮಾಡೋಣ. ನಮಸ್ಕಾರ ಗಾಯ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತೇಳಿ ಶುರು ಮಾಡೋಣ. ಇವತ್ತಿನ ವಿಡಿಯೋ ಎ ಡೇ ಇನ್ ಮೈ ಲೈಫ್ ಅಂತೇಳಿ ಶುರು ಮಾಡ್ತೀನಿ. ನೋಡೋಣ, ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ನಡು ರೋಡಲ್ಲಿ. ಹಂಗೆ ನಮ್ಮ ಬ್ರದರ್ ಸಿಕ್ಬಿಟ್ರು ನೋಡ್ರಿ ಬೆಳಗ್ಗೆನೆ. ಆಯ್ ಮಾಡೋ ಏನ್ ಮಾಡೋಣ, ಹಿಂಗೆ ವ್ಲಾಗು. ಬಿಸ್ಲಿಗೆ ತಡಿ, ಬಿಸ್ಲಿಗೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ಅವನಿಗೊಂದು ಫೋಟೋ ಇಟ್ಕೊಟ್ಟು. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಬೇಡ ಅವೆಲ್ಲ ಮಾಡಬೇಡ, ಎತ್ತಿದೀಯಾ ಗೈಸ್? ಇವತ್ತಿನ ಊಟ ಪಲಾವು, ಹಪ್ಪಳ ಹಾಗೆ ಮೊಸರು. ಇವಾಗ ಟೈಮ್ ಆಲ್ಮೋಸ್ಟ್ ಆಲ್ 10 ಗಂಟೆ 10:30 ಆಗೈತೆ ಗೈಸ್. ಇವಾಗ ತಿಂಡಿ ತಿಂತಾ ಇದ್ದೀನಿ. ತಿಂಡಿ ತಿಂದಾದ್ಮೇಲೆ ಸಿಗ್ತೀನಿ. ನಾನು ಇವತ್ತು ಟಿಪ್ಟೂರ್ಗೆ ಹೋಗ್ಬೇಕು. ಏನೋ ಒಂದು ಬಿಗ್ ಅನೌನ್ಸ್ಮೆಂಟ್ ಐತೆ, ಏನು ಅಂತ ಹೇಳ್ತೀನಿ, ನೋಡ್ತಾ ಇರಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ನೋಡಿರಿ, ಮಜಾ ಸಿಗ್ತೀನಿ. ತಿಂಡಿ ಆದಮೇಲೆ ಜಾಮೂನ್ ಅಲ್ಲ ಇದು, ಏನಿದು ಕಾಳಪ್ಪಳ ಗೈಸ್. ಕಾಳಪ್ಪಳ ಮಾಡ್ತಿದ್ದೀವಿ. ಫಸ್ಟ್ ಇದರಿಂದ ಒತ್ತಿ ಅಲ್ಲಿ ಅರ್ಧ ಹಾಕೋದು ಗೈಸ್. ಕಾಳಪ್ಪಳ ರೆಡಿ ಆಗ್ತೈತೆ, ಫುಲ್ ರೆಡಿ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಗೈಸ್. ಗೈಸ್ ಈ ಕಡೆ ನಮ್ಮ ಅಮ್ಮ ಅರಿದೈತೆ ನೋಡ್ರಿ, ಈ ಥರ ಅರಿಯೋದು. ಫಸ್ಟು ಇದರಿಂದ ಒತ್ಕೊಡ್ಬೇಕು. ನಾನು ಇವತ್ತೆಲ್ಲ ಒತ್ಕೊಡ್ತೀನಿ ಗೈಸ್. ನೆನೆ ಸಕ್ಕಿ ಹಪ್ಪಳ ಮಾಡಿದರು, ಇವತ್ತಿದು ಕಾಳಪ್ಪಳ. ಇದು ಯಾವ ಥರ ಮಾಡೋದು ಅಂತ ಹೇಳಿ ಕೇಳ್ತೀನಿ ಗೈಸ್. ನನಗೂ ಗೊತ್ತಿಲ್ಲ. ನಾನು ಫಸ್ಟ್ ಸೀಟಲ್ಲಿ ಮುದ್ದೆ ಮಾಡೋದು ಇದನ್ನ ಅಂತ ಅಂದ್ಕೊಂಡಿದ್ದೆ. ಮುದ್ದೆ ಮಾಡೋದಲ್ಲ ಇದು, ಬಂದ ಕೇಳಿ ಹೇಳ್ತೀನಿ ತಡ್ರಿ. ನೋಡ್ರಿ ಇಲ್ಲಿ ನೀವು ಹಿಂಗೇನ ಅಂತ ಹೇಳ್ರಿ. ಒಂದು ಹೊತ್ತದ ಹಪ್ಪಳ ಅದ್ರ ಮೇಲೆ ಇದನ್ನ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಇಕ್ಕಿ ಅದ್ರ ಮೇಲೆ ಇನ್ನೊಂದು ಕವರ್ ಹಾಕೋಣ, ಬರುತ್ತೆ ಹಿಂಗೆ ಅಂತ ಗೈಸ್. ನೋಡ್ರಿ ನೀವು ಹಿಂಗೇನ ಏನು ಮಾಡೋರಿ ಅಂದರೆ ಏನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತೇಳಿ. ನೋಡ್ರಿ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು, ನಮ್ಮಮ್ಮ ನೋಡಿ ಪಕ್ಕ ಮುಟ್ಟಿ ಇದೇನ ಮೆಲ್ಲೆಂಡ್ ಹೋಗ್ತಿರಿ ಬರೋದೇ ಇಲ್ಲ. ಇದು ಕವರ್ ಪ್ರಿಂಟ್ ಆಗಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ಕವರ್ ಕಿತ್ತೇ ಬೆಸ್ಟ್ ಅಂದ್ಕೊಳ್ರಿ ಗೈಸ್. ಇದೆಲ್ಲ ಆದಮೇಲೆ ಕೆಲಸಗಳಿದ್ದಾವೆ, ಇನ್ನೂ ತೋರಿಸ್ತೀವಿ. ಫುಲ್ ಇದೆಲ್ಲ ಕ್ಲಿಯರ್ ಆದ್ಮೇಲೆ ತೋರಿಸ್ತೀನಿ ಏನೇನು ಹಾಕಿ ಮಾಡೋದು ಅಂತ. ಅಮ್ಮ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಮ್ಮ. ಹಂಗೆ ಹೇಳು. ಹಾಂ, ಅದು ಯಾವ್ಯಾವ ಹಿಟ್ಟು ಹಾಕೋದು, ಯಾವ್ಯಾವ ಹಿಟ್ಟು? ಹಾಂ ಹೇಳ್ರಿ ಗಾಯ್ಸ್, ನಮ್ಮ ಅಜ್ಜಾರು ಪಕ್ಕ ಮಾತಾಡೋ ಕ್ಯಾಮ್ರಾ ಮುಂದೆ ಹೇಳುತ್ತೆ. ಇದು ನಮ್ಮ ಊರ ಸೊಸೈಟಿ ತಗ ಬಂದಿದ್ದು. ರೇಷನ್ ತಗೊಂಡೋಗ್ಬೇಕಾಯ್ತು ಅಂತೇಳಿ ರೇಷನ್ ಎಲ್ಲ ತಗೊಂಡೋದ್ಮೇಲೆ ಸಿಗ್ತೀನಿ ಗಾಯ್ಸ್. ಆಮೇಲೆ ಇಲ್ಲೊಂಥರ ಹಪ್ಪಳ ರೆಡಿಯಾಗಿದ್ದಾವೆ, ಮತ್ತು ಇಲ್ಲೊಂಥರ ಹಪ್ಪಳ. ಆದರೆ ಮಳೆ ಮೋಡ, ಫುಲ್ಲು ಮಳೆ ಅಂತ ತಿಳ್ಕೊಳ್ರಿ ಗೈಸ್. ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ.
ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್ ನವಿಲು ನಮ್ಮ ಹಳ್ಳಿಗಳ ಕಡೆ ಮಾತ್ರ ಈ ಥರ ಸಿಗೋದು ಸೌಂದರ್ಯ ನೋಡಿ ಸಕ್ಕತ್ತಾಯ್ತು. ಹತ್ರಕ್ಕೆ ಹೋದರೆ ಹೋಗ್ಬೋದು ಅನಿಸ್ತದು. ಸಾಕತ್ತಾಯ್ತು. ಫುಲ್ ಇಲ್ಲಿ ನಿಂತ್ಕೊಂಡು ಝೂಮ್ ಹಾಕಿರೋದು. ಇಲ್ಲ ಅಲ್ಲಿಗೋರ್ ನವಿಲ್ಗರಿ ಸಿಗೋಲ್ಲ ಬೇಕಾರೆ ಡ್ಯಾನ್ಸ್ ಆಡ್ಬೇಕದು. ಸಾಕತ್ತೈತೆ ದೊಡ್ಡದು. ಇಲ್ಲಿ ನೋಡ್ರಿ ಈ ಥರ ರೋಡ್ಗಳು ನೋಡಿ ಇಲ್ಲೊಂದು ನವಿಲು ಕೂಗ್ತು ಅದಕ್ಕೆ ನಿಲ್ಲಿಸ್ತೆ, ಕಾಣಿಸ್ತಾನೆ ಇಲ್ಲ ಇವಾಗ. ರೋಡ್ ನೋಡ್ರಿ ಯಾವ ಥರ ಐತಿ, ಎಲ್ಲ ಎಷ್ಟು ಸಖತ್ತೈತಿ. ಸೌಂಡ್ ಕೇಳಿಕೊಳ್ಳಿ ಸಂಗೆ ಅಲ್ಲಿ ನವಿಲೆಲ್ಲ ಐತೆ ಅನಿಸುತ್ತೆ, ಅದಕ್ಕೆ ನಿಲ್ಲಿಸ್ತೆ, ಕಾಣಿಸ್ತಾನೆ ಇಲ್ವಲ್ಲ. ಮರದ ಮ್ಯಾಕ ಕುಂತ್ಕೊಂಡ್ಬಿಟ್ಟಿರುತ್ತೆ. ಸೌಂಡ್ ಕೇಳಿಸ್ಕೊಳ್ರಿ, ಬ್ಯೂಟಿ. ಗಾಯ್ಸ್ ದಿಸ್ ಈಸ್ ಅವರ್ ವರ ಹಾಗೂ ಸಸಿಗಳು ಇವಾಗ ಇಕ್ಕಿರೋ ಅಂಥದ್ದು ಇದು ನೋಡ್ಕೊಂಬಿಡ್ರಿ. ಹಾಗೆ ಅಲ್ಲಿ ತೋರಿಸ್ತೀನಿ ಬರ್ರಿ, ಅಲ್ಲೊಂದು ಅರಮನೆ ಇದೆ, ಮೈಸೂರು ಅರಮನೆ. ಅವನಜ್ಜಿ ತಾತ ಕಟ್ಸಿರೋದು, ನಮ್ಮ ತಾತ ಅವರು ನಿರ್ಮಾಣಿಸಿರುವ ಅರಮನೆ ನೋಡ್ರಿ. ಹಂಗೆ ಗಾಯ್ಸ್ ಇಲ್ಲಿ ಸುತ್ತಮುತ್ತ ಏನಿದ್ದಾವೆ ಆಲ್ಮೋಸ್ಟ್ ಆಲು ನವಿಲುಗಳು ಜಾಸ್ತಿ ಇದ್ದಾವೆ. ಕೇಳಿಸ್ಕೊಂತಿರ್ಬೋದು ಸೌಂಡ, ಬ್ಯಾಕ್ಗ್ರೌಂಡ್ ಸೌಂಡ. ನವಿಲುಗಳು ಇದ್ದಿತ್ತಲ್ಲ ಆವಿರಲ್ವಂತೆ. ಅದೇನಕ್ಕೆ ಅಂತ ರೀಸನ್ ಗೊತ್ತಾ ನಿಮಗೆ ಗೈಸ್? ಏನಕ್ಕಪ್ಪ ಅಂತಂದರೆ ಇವಾಗ ನವಿಲು ಮೊಟ್ಟೆ ಇಕ್ತಾವಲ್ವಾ, ಅದನ್ನು ಹಾವುಗಳು ಏನು ಮಾಡ್ತವೆ ಅಂತಂದರೆ ಬಿಡಲ್ಲ. ಆಲ್ಮೋಸ್ಟ್ ಅಲ್ಲಿ ನವಿಲು ಮೊಟ್ಟೆಗಳು ಅಂದರೆ ಅವಿಗೆ ಇಷ್ಟನೇ ಅದು. ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಅಂತಂದರೆ ನವಿಲು ಮೊಟ್ಟೆ ತಿಂತೇವೆ. ಹಂಗಾಗಿ ಹಾವಿಗೂ ನವಿಲ್ಗೂ ಆಗಲ್ಲ ಅಂತ ಸೈಂಟಿಫಿಕ್ ರೀಸನ್ ಅದು. ನವಿಲ್ಗೂ ಹಾವಿಗೂ ಬರಲ್ಲ. ಅದೇ ಕಾರಣ ನನ್ನ ಅನಿಸಿಕೆ. ನಾನು ಎಲ್ಲೋ ಒಂದು ಕಡೆ ಓದಿದ್ದ ಯಾವುದೋ ಒಂದು ಇದರಲ್ಲಿ ನೋಡಿದ್ದೆ ಅನಿಸುತ್ತೆ. ಅದೇ ರೀಸನ್ನು. ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿರೋ ಕಮೆಂಟ್ ಮಾಡಿರಿ. ಆಮೇಲೆ ದಿಸ್ ಈಸ್ ಜೈತಲ್ಲ ಗಾಯ್ಸ್. ಛೂ ಹೇಗಿದೆ ಮೈಸೂರು ಅರಮನೆ. ಅರಮನೆ ಒಳಗೆ ಒಬ್ಬರು ಇರೋಕ್ಕಾಗಲ್ಲ. ತೋರಿಸ್ತಿಂತಾರೆ ಅರಮನೆ ಒಳಗೆ ಒಬ್ಬರು ಇರೋಕ್ಕಾಗಲ್ಲ ಅಂದ್ಕೊಳ್ರಿ. ನೋಡಿ ಈ ಕಡೆ ಬಾಕ್ಲು ಇಲ್ಲ, ಈ ಕಡೆ ಬಾಕ್ಲು ನಿಮ್ಗೆ ಏನಾರು ಗೊತ್ತಾಗುತ್ತಾ? ಚಾನ್ಸೇ ಇಲ್ಲ, ಗೊತ್ತಾಗಲ್ಲ. ಯಾಕೆಂದರೆ ನನಗೂ ಗೊತ್ತಿರಲ್ಲ ಫಸ್ಟ್ಗೆಲ್ಲ ಇದು ಆದ ತಕ್ಷಣ ನೀವು ಆ ಕಡೆ ಬಾಕ್ಲು ಅಂತ ಹೇಳ್ಬಿಟ್ಟು ಆಮೇಲೆ ನೋಡಿದಾಗ ಗೊತ್ತಾಯ್ತು. ಓ ಮೈ ಗಾಡ್. ಕಷ್ಟ ಇದನ್ನ ಓಪನ್ ಮಾಡ್ತಾ ಈಗ ಇಲ್ಲಿ. ಯಪ್ಪ ಸಖತ್ತು ಅಲ್ಲ. ಏನಕ್ಕೆ ನಾವು ಕೇಳಿದೆ ಅಂತಕ್ಕೋಸ್ಕರ ಇಷ್ಟೇ ಮಾಡಿ ಇಲ್ಲಿ ನೋಡ್ರಿ. ಫುಲ್ ಇಷ್ಟೇ ಇರೋದು. ಇಲ್ಲಿ ಎದಾಳಕ್ಕೂ ಆಗಲ್ಲ, ಕುತ್ಕೊಳಕ್ಕೂ ಆಗಲ್ಲ. ನಾನು ಬಂದರೆ ಇಲ್ಲೇ ಇಷ್ಟಾರ್ಧದಲ್ಲಿ ಕುತ್ಕೋಬೇಕು. ಒಬ್ಬರು ಅಷ್ಟೇ ಕುತ್ಕೊಳಕ್ಕಾಗದು, ಅದರಲ್ವ ಅಪ್ಪ ಕಷ್ಟ. ನಾನು ಅದಕ್ಕೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ, ಕಿತ್ತು ಒಂದು ಸ್ವಲ್ಪ ದೊಡ್ಡದಾಗಾರ ಕಟ್ಟೋಣಕ್ಕಂತ ಅಂತ ಹೇಳ್ತೀನಿ ನಮ್ಮ ತಾತಂಗೆ. ನೋಡ್ರಿ ಇಷ್ಟಲ್ಲಿ ಸುಮ್ಮನೆ ಬಂದು ಇಲ್ಲೆಲ್ಲೂ ಕುತ್ಕೊಳಕ್ಕೂ ಆಗಲ್ಲ. ಬಂದಾಗ ಮಳೆ ಪಳೆ ಬಂದರೆ ನೋಡ್ರಿ ಸೋರುತ್ತೆ. ಹಂಗೆ ಸೋರುತ್ತೆ. ಸೋರೋದಲ್ಲ ಮ್ಯಾಟ್ರು, ಒಬ್ಬರು ಇರ್ಬೋದೇನೆ ಅಷ್ಟೇ, ಒಬ್ಬರು ಇಲ್ಲ ಇಬ್ಬರು. ಹಂಗಾಗಿ ಇದಾಯಿತು ನಮ್ಮ ಹೊಲ ತೋರಿಸ್ತೆ. ಮುಂದೆ ಇನ್ನೂ ನೋಡೋಣ, ಏನಾರು ಕ್ರೇಜಿಯಷ್ಟು ಸಿಕ್ಕಿರೆ ತೋರಿಸ್ತೀನಿ. ದಿಸ್ ಈಸ್ ಆಲ್ಮೋಸ್ಟ್ ಅಲ್ಲೂ ಇದು ಕಾಡಿನ ಪ್ರದೇಶ ಆ ಥರ ಅಲ್ಲ ಗೈಸ್. ಇನ್ನೊಂದು ಹೊಲ ಐತಿ, ಅಲ್ಲೆಲ್ಲ ಫುಲ್ಲು ಕಾಡು. ಆಲ್ಮೋಸ್ಟ್ ಅಲ್ಲೂ ಫಾರೆಸ್ಟ್ ಏರಿಯಾ ಪಕ್ಕನೇ ನಮ್ಮ ಹೊಲ ಇರೋದು. ಅಲ್ಲಾದರೆ ಪ್ರಾಣಿಗಳು ಏನೋ ಕಾಣಿಸ್ಬೋದು, ಇಲ್ಲೇನೋ ಕಾಣಿಸ್ಬೋದು. ಇಲ್ಲಿ ನೋಡ್ರಿ ಸಸಿಗಳಿರ್ತಾರೆಲ್ಲ ಸುಕ್ಕೆ ಹೊಟ್ಬಿಟ್ಟು ಫುಲ್ ಇದಾಗ್ಬಿಟ್ಟಿದೆ. ಮಣ್ಣೆಲ್ಲ ಹಾಕ್ಬಿಟ್ಟಿದೆ ಜಾಸ್ತಿ. ಹಂಗಾಗಿ ನಮ್ಮ ತಾತ ಮಾಡಿಕೊಂಡು ಸ್ವಲ್ಪ ಹೊಟ್ಟೆ ಗುಡಿ ನೋಡಿ. ಇನ್ನು ಅಲ್ಲೊಂದು ಸ್ವಲ್ಪ ಇದ್ದಾವೆ. ನಾವು ಬುದ್ಧಿ ತಗೊಂಡು ನಮ್ಮ ಅಜ್ಜಿನ ಚಿಕ್ಕ ಬುದ್ಧಿ ತಗೊಂಡು ಹೋಗ್ತಾಯಿದ್ದು ಗುಣಿ ಮಾಡೋಣ ಅಂತ. ಅದೆಲ್ಲ ಫುಲ್ ತೋರಿಸ್ತೀನಿ ಅಲ್ಲಿ ಹೋಗಿ ಮಾಡಾದ್ಮೇಲೆ ಸಿಗುವ. ವೆಯ್ಟ್ ಮಾಡ್ತಾರೆ ಇಲ್ಲಿ ನೋಡ್ರಿ. ಫುಲ್ಲೆಲ್ಲ ಬೆಳ್ಕೊಂಬಿಟ್ಟಿದ್ದೀವಿ ಸುತ್ತಮುತ್ತ. ಅದೆಲ್ಲ ಕೆತ್ತಿ ಆಮೇಲೆ ಸಿಗ್ತೀನಿ. ಅಲ್ಲಿ ನಮ್ಮ ಅಜ್ಜಿನ ಮಾಡ್ತೈತೆ. ಇದೊಂದು ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡಿ ಒಳ್ಳೆಯವರು ಕ್ಲೀನ್ ಮಾಡಬೇಕು. ಅದೇನು ಒಂದು ಅರ್ಧ ಗಂಟೆ 3/4 ಗಂಟೆ ಮುಗಿದೋಗುತ್ತೆ. ಆಮೇಲೆ ತೋರಿಸ್ತೀನಿ ಕ್ಲೀನ್ ಮಾಡಾದ್ಮೇಲೆ. ನೋಡಿ ಗಾಯ್ಸ್, ಇದೇನು ಅಂತ ಗೊತ್ತಾಗ್ತಾ ನಿಮಗೆ? ಏನು ಹೇಳ್ರಿ ಇದು? ಕಾಡಂದಿ ಇರುತ್ತೆ ಗೊತ್ತಾ? ಕಾಡಂದಿ ಅದ್ರ ಮುಳ್ಳು ಅಕ್ಕ ಚಾರ್ಪ್ ಇರುತ್ತೆ. ಅಮೇಝಿಂಗ್ ಸಾಕಾಗಿರುತ್ತೆ. ಚುಚ್ಚಿರಂತೂ ಸಕ್ಕತ್ತಿರುತ್ತೆ ಶಾರ್ಪ್.
ಕಾಡಂದಿ ಮುಳ್ಳಿ, ಕಾಡಂದಿ ಅಂತೀನಿ, ಮುಳ್ಳಂದಿ ಗಾಯ್ಸಿದು. ಹೇಳಕ್ಕೂ ಒಂದಿತ್ತು ಬಾಯಿದೆ ಅಂತ ಏನ್ ಬೇಕಾದೇನ್ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ ಕಲೀಲಿ. ಕಾಡಂದಿ ಅಲ್ಲ, ಮುಳ್ಳಂದಿ ನೋಡ್ರಿ ಸಖತ್ ಚೂಪ್ ಇರುತ್ತೆ. ಏನಾರ ಪ್ರಾಣಿಗಳು ಏನಾರು ಅಟ್ಯಾಕ್ ಮಾಡಕ್ಕೆ ಬಂದರೆ ಅದನ್ನು ಇದೇ ಮುಳ್ಳಿಂದನೇ ಚುಚ್ಚಿ ಪ್ರೊಟೆಕ್ಷನ್ ಮಾಡ್ಕೊಳತ್ತದ ನೋಡ್ರಿ. ಫೋಕಸ್ ಆಗ್ತದೆ. ಗೈಸ್ ಆಲ್ಮೋಸ್ಟ್ 5:30 ಆಗೈತೆ. ಮರ್ತುಬಿಟ್ಟೆ ಗೈಸ್, ನಾನು ODI ಮ್ಯಾಚ್ ಐತಿ ಇವತ್ತು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬರ್ತಾರೆ ಆಡೋಕ್ಕೆ. ಹಂಗಾಗಿ ಫುಲ್ಲೆಲ್ಲ ಮುಗ್ದೈತೆ ಒಟ್ಟಿನಾಗೆ ನೋಡ್ರಿ. ಗುಣಿ ಎಲ್ಲ ಫುಲ್ಲೆಲ್ಲ ಮುಗ್ದೈತೆ. ಅದಕ್ಕೆ ಬೇಗ ಬೇಗ ಮುಗಿಸಿ ಅಲ್ಲಿ ನಮ್ಮ ಅಜ್ಜಿ ಆ ಹುಲ್ಲು ಕಿತ್ತಿತ್ತೆಲ್ಲ ಸೈಡಿಗೆ ಹಾಕೈತೆ, ಸೈಡಿಗೆ ಹಾಕಿತೆ. ಇವಾಗ ಹೋಗ್ಬಿಟ್ಟು ಅಲ್ಲಿ ಗುಡ್ಲಂತೆಲ್ಲ ಇದು ಮಾಡಿ ಸೀದಾ ಮನೆ ಹತ್ರಕ್ಕೆ ಹೋಗಿ ಕ್ರಿಕೆಟ್ ನೋಡ್ಬೇಕು ಗೈಸ್. ನನಗೆ ಕ್ರಿಕೆಟ್ ಅಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡ್ರೆ ಸಖತ್ತು ಇಷ್ಟ. ಹಂಗಾಗಿ ಅದರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಆಡ್ತವ್ರು ಇವತ್ತು. ಅದಕ್ಕೋಸ್ಕರ ಬಿಡ್ದಂಗೆ ನೋಡಬೇಕು. ನೈಟು ಮುಗಿಸಿದ್ದು ನಿಮ್ಗೆ ಹೇಳಿದ್ರ ಬಗ್ಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ನೋಡಿರಿ. ಸರಿ, ಮನೆ ಹತ್ರ ಹೋಗಿ ಸಿಗೋಣ, ನೋಡೋಣ. ಗೈಸ್ ಈ ದ್ವಾರ ಬಾಗಿಲು ಮುಚ್ಚೋ ಅಷ್ಟೊತ್ತಿಗೆ ಅಪ್ಪ ಸಖತ್ ಟೈಮ್ ಆಗ್ಬಿಡ್ತು ಅಂದ್ಕೊಳ್ರಿ. ಇವಾಗ ಹೋಗ್ಬೇಕು. ಆಲ್ಮೋಸ್ಟ್ ಆಲು ತಾಸು ಆಗಿರುತ್ತೆ. 5:30 ಮ್ಯಾಚ್ ಶುರುವಾಗಿರುತ್ತೆ. ನೋಡೋಣ ಅಲ್ಲಿಗೆ ಹೋದಾಗ ಇಷ್ಟ ಆಯಿತು ಟೈಮ್. ನಾನು ಕರೆಕ್ಟಾಗಿ ನೋಡಿಲ್ಲ, 5:30 6 ಗಂಟೆ ಆಗಿರ್ಬೋದು ಅಂದ್ಕೊಂಡಿನಿ. ಸರಿ, ಬೇಗ ಮನೆ ಹತ್ರ ಹೋಗಿ ಸಿಗ್ತೀನಿ. ಬನ್ನಿ ಇಟ್ಸ್ಕೊ ಮಧ್ಯದಲ್ಲಿ ಏನಾರ ಮತ್ತೆ ಸಿಗುವ. ನೋಡ್ತಾ ಇರಿ ಸನ್ರೈಸಿಂಗ್. ಎಂಥ ಕೆಲಸ ಆಗ್ಬಿಡ್ತದೆ, ಎಷ್ಟು ಸಕ್ಕತ್ತಾಯ್ತು. ಇನ್ನೊಂದಿಲ್ಲ ನೀವು ಮಿಸ್ ಆಗ್ಬಿಡ್ತೀನಿ, ತೋರಿಸ್ಬೇಕಾಯ್ತು ಸಾಕಾಗಿರೋದು. ಅಯ್ಯೋ ಜಸ್ಟ್ ಮಿಸ್ ಅಂದ್ಕೊಳ್ರಿ. ಯಪ್ಪ ಚೆನ್ನಾಗಿ ಕಾಣಿಸ್ತಿತ್ತ. ಸ್ವಾಗ್ತಾಡ್ರಿ ಗಾಯ್ಸಿದ್ದು ಅಪ್ಪ ನೀರು ರೋಡಲ್ಲಿ ಹೋಗ್ಬೇಕು ಅಂದರೆ ಕಷ್ಟ ಆಯ್ತು. ಅಲ್ಲಿ ಕ್ಯಾಮ್ರಾಮನ್ ನಮ್ಮ ಅಜ್ಜಿನ ಹಿಡಿದು ಕ್ಯಾಮ್ರಾ. ಗಾಯ್ಸ್ ಮ್ಯಾಚಲ್ಲಿ ಶುರುವಾಗೋಗ್ಬಿಡುತ್ತೆ. ಫಸ್ಟೇ ನಮ್ಮದೇ ಬ್ಯಾಟಿಂಗು. ರೋಹಿತ್ ಶರ್ಮಾ, ಶುಭಮ್ ಗಿಲ್ ಆಡ್ತವ್ರೆ. ನಮ್ಮ ಕಿಂಗ್ ಕೊಹ್ಲಿ ಇನ್ನೂ ಬಂದಿಲ್ಲ. 1 ಡೌನ್ ಆದಮೇಲೆ ಬರ್ತಾರೆ, ಅದಕ್ಕೋಸ್ಕರ ವೇಟಿಂಗ್. ಮ್ಯಾಚ್ ನಡೀತಾ ಇದೆ. ಹೊಡೆಯೋದು ನಮ್ಮ ಹಿಟ್ ಮ್ಯಾನ್ ಆ್ಯಂಡ್ ಗಿಲ್ ಸ್ಟ್ರೈಕಲ್ಲಿದ್ದಾರೆ. ಗಿಲ್ಲು ಅವರು ನೋಡ್ಕೊಂಡು ಟೀ ಕುಡಿಯೋದು. ಒಂದು ಕ್ಷಣಕ್ಕೋಸ್ಕರ ಎಷ್ಟು ಜನ ಅಭಿಮಾನಿಗಳು ಕಾಯ್ತಿರ್ತಾರೆ ಗೈಸ್. ಕೊಹ್ಲಿ ಈಸ್ ಬ್ಯಾಕ್, ರೋಕೋ ಇಸ್ ಬ್ಯಾಕ್ ಗಾಯ್ಸ್. ನಿಜವಾಗ್ಲೂ ಈ ಒಂದು ವ್ಯಕ್ತಿನೇ ನೋಡೋಕ್ಕೋಸ್ಕರ ಗಾಯ್ಸ್ ನಾವು ಕಾಯೋದು ಅಂದರೆ ನಿಜ ತಾನೇ. ಕ್ರಿಕೆಟಲ್ಲಿ ಈಗ ಅಟ್ ಪ್ರೆಸೆಂಟ್ ಓಲ್ಡ್ ಲೆಜೆಂಡ್ಸ್ಗಳು ರೋಕೋಗೋಸ್ಕರ ಮತ್ತು ಬೂಮ್ರಾಗೋಸ್ಕರ KL ರಾಹುಲ್ ಇವ್ರನ್ನೆಲ್ಲ ಆಡಿಸ್ಲೇಬೇಕು ಗಾಯ್ಸ್. ಇವರು
ಆದರೆ ಎಲ್ಲದಕ್ಕೂ ರಿಟೈರ್ಮೆಂಟ್ ಕೊಟ್ಟಾರೆ. ಇಂಡಿಯಾ ಅಂತ ಬಂದರೆ ಓಡಿ ನೆಕ್ಸ್ಟ್ ವರ್ಲ್ಡ್ ಕಪ್ ಐತೆ ಮುಂದಿನ ವರ್ಷ. ನೋಡಿ ಗೈಸ್, ಆಡಬೇಕು ಗೈಸ್ ಇವತ್ತು ನಮ್ಮ ಕಿಂಗ್ ಕೊಹ್ಲಿ. ನೋಡ್ರಿ ಗೈಸ್, ಅಲ್ಲಿ ನೋಡ್ರಿ ಹೆಂಗೆ ಆಡ್ತಾ ಇಲ್ಲ ನಮ್ಮ ಕಿಂಗ್ ಕೊಹ್ಲಿ. ಆಮೇಲೆ ಇದೇನು ಈ ಥರ ತಗೊಂಬಿಟ್ನಲ್ಲ ಇವನು, ಇಷ್ಟು ಕಮ್ಮಿ ಸಮಯದಲ್ಲೇ 8 ತಿಂಗಳಲ್ಲೇ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಮಾಡ್ಕೊಂಡಲ್ಲ ಅಂತ ಅನ್ಕೊಂತೀರ. ಹಂಗೆ ಖುಷಿನೂ ಪಡ್ತೀರ ಅನ್ಕೊಳತ್ತೆ. ನನ್ನ 500 ಜನ ಏನು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರು. ಹಾಗೆ ಹೊಸ್ದಾಗಿ ಯಾರು ನೋಡ್ತೀರಾ ಅವರೆಲ್ಲ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ಸೇರ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಂಗೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಅದೇ ಅಪ್ಲೋಡ್ ಮಾಡ್ತೀನಿ. ನೋಡೋಣ ನಾಳೆ ಎಲ್ಲ ಹೋಗಿ ನಿಮಗೆ ಹೇಳ್ತೀನಿ. ಅದ್ರ ಫುಲ್ಲು ವ್ಲಾಗ್ ಮಾಡಿ ನೆಕ್ಸ್ಟ್ ವ್ಲಾಗ್ ಅದೇ ಆಗಿರುತ್ತೆ. ಐ ವಿಲ್ ಅಪ್ಡೇಟ್ ಯು ಗೈಸ್. ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ನಮ್ಮ ರೋಹಿತ್ ಶರ್ಮಾ ಈಗಿನ ಔಟ್ ಆದರು, ನೋಡಿ ಬೇಜಾರಾಯ್ತು. ನಮ್ಮ ವಿರಾಟ್ ಕೊಹ್ಲಿ ಇನ್ನೂ ಆಡ್ತವ್ರು ಒಳ್ಳೆಯ ಮ್ಯಾಚ. ಅಟ್ ಲಾಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ನೋಡಿ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ.